ಅದರಿಂದ ಮುಖ್ಯವಾಗಿ ಕಬ್ಬು ಒಂದು ಏನಪ್ಪ ರೈತ ಬೆಳೆಯುವಂಥದ್ದು ಒಂದು ಪ್ರಶ್ನೆ ಇವತ್ತು ರೈತರು ಕೇಳಬೇಕಾಗ್ಯದ. ಯಾಕಂದ್ರೆ ರೈತರ ಬ್ಯಾಂಕ್ ಇದ್ರು ಕೇಳೋ ಹಕ್ಕದ ರೈತರಿಗೆ. ಬೇರೆ ಬ್ಯಾಂಕ್ದವ್ರು, ನ್ಯಾಷನಲ್ ಬ್ಯಾಂಕ್ದವರು ವಿಶೇಷವಾಗಿ ಸಾಲ ಕೊಡೋದು ಹಿಂದೆ ಮಾಡ್ತಾರೆ. ಕೊಡೋದೇ ಇಲ್ಲಾಂದ್ರೂ ವಡ್ಡಿ ಇಲ್ಲ. ಏನೋ ಒಂದು ಎಮ್ಮಿಗೋ ಆಕಳಿಗೋ ಏನೋ ಬೆಳೆ ಸಾಲ ಒಂದಿಷ್ಟು ಕೊಡೋದನ್ನು ಅದು ನಬಾರ್ಡ್ ಮೂಲಕ ಬಂದು ದುಡ್ಡು ಕೊಡ್ತಾರೆ. ಉಳಿದೇನೋ ಎಕ್ಸ್ಟ್ರಾ ಕೇಳಕ್ಕೆ ಹೋದ್ರೆ ನಿಮ್ಮ ಬ್ಯಾಂಕ್ದವು ಹೋಗ್ರಿ, PLDಗೆ ಹೋಗ್ರಿ, ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ ಅಂಥೇಳಿ ಕಳಿಸಿಬಿಡ್ತಾರೆ. ಇವು ನೋಡಿ ಅನುಭವಿಸಿದಂಥ ಮಾತುಗಳಿವೆಲ್ಲ. ಈ ದಿಸೆಯಲ್ಲಿ ಇನ್ನಷ್ಟು ಉಳಿದ ಬೆಳೆಗಳಿಗೂ ಸಹಿತ ಅವ್ರಿಗೆ ಮಾರ್ಕೆಟ್ ಸಿಗುವಂಗೆ ಮಾಡಬೇಕಾಗ್ಯದ. ಅಂದರೆ ಅವ್ರು ಉಳಿದ ಬೆಳೆಗಳಿಗೂ ಸಹಿತ ಲೋನ್ ಸಿಗಬೇಕು ಅಂತ. ಇವು ಕಡ್ಲಿರಲಿ, ಮತ್ತೊಂದಿರಲಿ, ದ್ವಿದಳ ಇರಲಿ, ಏಕದಳ ಇರಲಿ, ಜೋಳ ಇರಲಿ, ಗೋಧಿ ಇರಲಿ, ಅಕ್ಕಿ ಇರಲಿ, ಭತ್ತ, ಇವು ಯಾವುದೂ ಇರಲಿ, ಹೆಚ್ಚು ಕಡಿಮೆ 23 ಥರದ ಬೆಳೆಗಳಿದಾವೆ. ಅವೆಲ್ಲ ಬೆಳೆಗಳಿಗೆ ಒಂದು ಏನಪ್ಪ ಅಂದ್ರೆ ಲೋನ್ ಸಿಗುವಂಥದ್ದು ಆಗಬೇಕು. ಆ ಬೆಳೆ ಬೆಳೆದ ದಿನಕ್ಕೆ ಸಿಗುವಂಥದ್ದು. ಖರ್ಚು ಭಾಳ ಬರೋದಿಲ್ಲ, ಸ್ವಲ್ಪ ಇರ್ತದೆ ಲೋನ. ಆದರೆ ಅದನ್ನು ಸಹಿತ ಕೊಡೋದು ಹಿಂದೆ ಮಾಡ್ತಾ ಇರ್ತಾರೆ. ರೈತ ಮುಟ್ಸೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ. ಯಾಕಂದ್ರೆ ಮಾರ್ಕೆಟ್ ಇರೋದಿಲ್ಲ. ಈಗ ನೋಡಿರಿ, ಏನೋ ಗೊಂಜಾಳ ಬರ್ತದೆ ಮಾರ್ಕೆಟ್ಗೆ, ಬಂದ ತಕ್ಷಣ ಏಕದಮ್ ರಾಶಿ ಸಂದರ್ಭದಲ್ಲಿ ರೇಟ್ ಡೌನ್ ಆಗಿಬಿಡ್ತದೆ. ಆಗ ಅನಿವಾರ್ಯ ಪಾಪ ಇಟ್ಟು ಕೊಡ್ಲಿಕ್ಕೆ ಆಗೋದಿಲ್ಲ. ಸಣ್ಣ ಮನೆ ಇರ್ತದೆ ರೈತರು. ಎಲ್ಲರ ಬದುಕು ಒಂದು 3-4 ಎಕರೆ ಸಣ್ಣ ರೈತರದ್ದು ಬಾಳೆಗಳು ಅಷ್ಟೇ. ದೊಡ್ಡ ರೈತರು ಸಹಿತ ಪರಿಸ್ಥಿತಿ ಅಷ್ಟೇ ಅದ. ಯಾಕೆಂತಂದ್ರೆ ಮನೆ ತೋಟ ಕಾಣ್ತಿರ್ಬೋದು, ಬಟ್ ಒಳಗೆ ಇವೆಲ್ಲ ಸಂಗ್ರಹ ಇಡ್ಬೇಕಲ್ರಿ. ಗೋಡೌನಲ್ಲಿ ಇರೋದಿಲ್ಲ. ಯಾವ ದೊಡ್ಡ ರೈತ ಇದ್ದರೂ ಗೋಡೌನ್ ಕಟ್ಸಲಿಕ್ಕೆ ಹೋಗೋದಿಲ್ಲ. APMC ಹೋಗಿ ಹಚ್ತಾರೆ, ಅಥವಾ ಅದನ್ನು ಹೋದ್ರೆ ಡೈರೆಕ್ಟ್ ಫ್ಯಾಕ್ಟ್ರಿಗೆ ಮಾರ್ತಾ ಇರ್ತಾರೆ. ಇವರು ಅವ್ನು ಕೊಡ್ತಾಯಿದ್ವಿ. ಆಗ ರೇಟ್ ಡೌನ್ ಆಗ್ತದೆ ಅನ್ನೋದು ಅಷ್ಟೇ ಸತ್ಯದ. ಯಾಕಂದ್ರೆ ರಾಶ್ ಆದಾಗ ಸಹಜ ರೇಟ್ ಡೌನ್ ಆಗ್ತದೆ. ಈಗ 5,000 3,000 ಇವತ್ತು ನೋಡ್ರಿ, ನಾವು ಅಕ್ಕಿ ತೊಗೊಳ್ಳಿಕ್ಕೆ ಹೋದ್ರೆ, ಗೋಧಿ ತೊಗೊಳ್ಳಿಕ್ಕೆ ಹೋದ್ರೆ 42-50 ರೂಪಾಯಿ ಪಪ್ ಗ್ರಾಹಕಿಗೆ ಸಿಗ್ತದೆ. ಅಲ್ಲೇ ಈ ರೈತಿಗೆ ಎಷ್ಟು ಸಿಗ್ಬೋದು? ಒಂದು ಇದಕ್ಕೆ 1 ಕಿಲೋಕ್ಕೆ ಅಂತಂದ್ರೂ ಸಹಿತ ಎಷ್ಟು ಆಗ್ಬೋದು? ನಾವು 1 ಕಿಲೋದು ಮಾತಾಡ್ತಾ ಇದ್ರೆ 40